ನಿಮ್ ಹೊಟ್ಟೆ ನೋಡಿ ಎಲ್ಲ ಕಮೆಂಟ್ ಮಾಡ್ತಿದ್ರು ಅಂತ ಹೇಳ್ತಾ ಇದ್ರಿ ತುಂಬಾ. ಹೌದು ಸರ್, ಎಲ್ಲಾರು ಕೇಳಿ ಏನ್ ಪ್ರೆಗ್ನೆಂಟಾ ಅಂತ ಕೇಳೋರು. ಹ್ಮ್. ನನ್ಗಂತೂ ಎಷ್ಟು ಯಾವ್ದಾದ್ರು ಫಂಕ್ಷನ್ ಹೋಗ್ಬೇಕು ಅಂದ್ರೆ ಫಸ್ಟ್ ನಾನ್ ಹೆಂಗೆ ಅವ್ರ ಹತ್ರ ತೋರ್ಸ್ಕೋಬೇಕು ನನ್ನನ್ನ ನಾನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಓಕೆ. ಮಿನಿಮಮ್ ಈಗ 6 to 5 inches ಕಮ್ಮಿ ಆಗಿದೆ ಸರ್, ಇನ್ನ ಕಮ್ಮಿ ಮಾಡ್ಬೇಕು. ಬಟ್ ನಾನು ಹ್ಮ್. ಎಕ್ಸರ್ಸೈಸ್ ಮಾಡಿದಿದ್ರೆ ಆಲ್ಮೋಸ್ಟ್ ಹೋಗ್ಬಿಟ್ಟಿರೋದು, ಮಾಡಂಗಿಲ್ಲ. ಹಂಗಾಗಿ ಅದೊಂದ್ ಫೀಲ್ ಇದೆ. ಅದು ಬೆನ್ಮೂಳೆ ಕ್ರಾಸ್ ಇದೆ, ಮತ್ತೆ ನನ್ ಕತ್ತಿಂದ ಬ್ರೈನ್ ಇಂದ ಕತ್ವರ್ಗು ಒಂದು ಹ್ಮ್. 12 mm ಅಷ್ಟು ನೀರ್ ಬ್ಲಾಕ್ ಆಗಿದೆ. ನಾನು ಓಕೆ. ಅದರಿಂದ ವೆಯ್ಟ್ ಲಿಫ್ಟ್ ಮಾಡಂಗಿಲ್ಲ, ಜಾಸ್ತಿ ಬಗ್ಗೋ ಅಂತ ಎಕ್ಸರ್ಸೈಸ್ ಗಳು ಮಾಡಂಗಿರ್ಲಿಲ್ಲ, ಹ್ಮ್. ಕೈ ಮೂವ್ಮೆಂಟ್ ಆಗೋ ಅಂತದ್ದು ಜಾಸ್ತಿ ಕೆಲಸ ಮಾಡಂಗಿರ್ಲಿಲ್ಲ. ಎಲ್ಲೋದ್ರು ಅವ್ರು ಅದೇ ಹೇಳೋರು, ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ನಿಮಗೆ, ಅದಕ್ಕೆ ನಿಮಗೆಲ್ಲ ಪೇನ್ಸ್ ಬರುತ್ತೆ, ಹ್ಮ್. ಏನು ಮಾಡಕ್ ಆಗಲ್ಲ ಅಂತ. ಬಟ್ ಆಗತ್ತೆ, ಯಾಕಾಗಲ್ಲ, ಆಗತ್ತೆ. ನಂದು ಡಯಾಬಿಟಿಕ್ ಚೆಕ್ ಮಾಡಿ, ಅಯ್ಯೋ ನೀವು ಡಯಾಬಿಟಿಕ್ ಅಂತ ಕೇಳ್ಬಿಟ್ಟಿದ್ರು. ಅದೊಂದು ಹ್ಮ್. ನನ್ ತಲೆಯಲ್ಲಿ ತುಂಬಾ ಇತ್ತು. ಮತ್ತೆ ಹ್ಮ್. ನನ್ಗೆ ಬೇರೆಯವರು ಹೇಳಿದ್ರು ಸ್ಟೆರೈಡ್ ಕೊಟ್ಟಿರ್ತಾರೆ, ಅದ್ರಿಂದನೂ ಆಗಿರುತ್ತೆ, ಆತರ ಏರುಪೇರು ಆಗಿರುತ್ತೆ ಹೌದು. ಅಂತ. ಅದು ಅದನ್ನ ಯಾವ ತರ ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ನೀವ್ ಹೇಳ್ಕೊಡ್ರಿ ಸರ್. ಇಲ್ಲ ಅಂತ ನಾನು ಇಲ್ಲ, ಈ ರಿಪೋರ್ಟ್ ತಗೊಂಡ್ ನಾನ್ ಡಾಕ್ಟರ್ ಹೋಗಿದ್ರೆ ನಿಜವಾಗ್ಲೂ ನನ್ನ ಡಯಾಬಿಟಿಕ್ ಮಾಡ್ಬಿಟ್ಟಿರೋರು. ನಿನ್ನೆ ರಿಪೋರ್ಟ್ ಕಳಿಸಿದ್ರೆ ಹಾ ಎಲ್ಲ ರಿವರ್ಸ್ ಆಗಿ. ರಿವರ್ಸ್ ಆಗಿದೆ. ಹ್ಮ್. ಯಾಕೆ ನಾನು ಅಂದ್ರೆ ನಾನ್ ನಿಮಗೆ ಸ್ಪೆಷಲ್ ಕೇಸು. ನನ್ನಂತವ್ರನ್ನು ಅದೇ ನೀವು ಇವ್ರದ್ದು. ರೆಡಿ ಮಾಡ್ಬೋದು ಅಂತ ನನಗ್ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಯಾವ ಡಾಕ್ಟರ್ ಹತ್ರ ಹೋದ್ರುನು ಬರೀ ಮೆಡಿಸಿನ್ಸ್ ಕೊಟ್ಟಿ ಕಳಿಸ್ತಾ ಇದ್ರೆ ಹೊರತು, ಯಾರು ಹ್ಮ್. ನಿಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ, ನೀವ್ ಇದನ್ನ ರೆಡಿ ಮಾಡ್ಕೋಬಹುದು ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟಿದ್ ಯಾರು ಇಲ್ಲ ಸರ್. ನಾನು ತಿಂಗಳ ನಾನು ಒಂದ್ ಮೆಡಿಸಿನ್ಸ್ ಗೆ 6000 5000 ಕಳ್ದಿದೀನಿ. ಬಟ್ ನಾ ಹ್ಮ್. ಅದರಿಂದ ಎಫೆಕ್ಟಿವ್ ಬರೀ ಈ ತರ ಸೈಡ್ ಎಫೆಕ್ಟ್ಸ್ ಇರ್ತಾ ಇತ್ತೆ ಹೊರತು, ಇಲ್ಲ ನಾನು ನಾರ್ಮಲ್ ಬರ್ತಾ ಇದ್ದೀನಿ ಅಂತ ನನ್ಗೆ ಯಾವತ್ತೂ ಅನ್ಸಿದ್ದಿಲ್ಲ. ಹೌದು. ವಿತೌಟ್ ಮೆಡಿಸಿನ್ ಇಂದ ನಾನು ಇಷ್ಟ ಚೆನ್ನಾಗ್ ಆಗ್ತೀನಿ ಅಂತ ನಾನು ದೇವ್ರಾಣೆ ಅನ್ಕೊಂಡಿರ್ಲಿಲ್ಲ. ಹೌದು. ಅದಕ್ಕೆ ಹೇಳಿದ್ ನಾನು ಫಸ್ಟ್ ದೇವ್ರದ್ದು ಸ್ಟಾರ್ಟಿಂಗ್ ಸ್ಪೆಷಲ್ ನೀವೇ ಕೇಸ್ ದೇವ್ರ ಅಲ್ಲಿ ಸರ್ ಅಂತ. ಅವ್ರದ್ದು ಮೇನ್. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಜನರಿಗೆ. ಹ್ಮ್. ಎಲ್ಲಾರು ಏನ್ ಅನ್ಕೊಂತಾರೆ, ಕಾಸ್ಟ್ಲಿ ಇದೆ, ದುಡ್ಡು ಜಾಸ್ತಿ, ಅಯ್ಯೋ ಇದು ಬೇಡ, ಅನ್ನೆಸೆಸರಿ ವೇಸ್ಟ್ ಆಗತ್ತೆ ಅನ್ಕೊಂತಾರೆ. ನಾವು ಹ್ಮ್. ಮಿಡಲ್ ಕ್ಲಾಸ್ ಜನನೇ, ಬಟ್ ನಾವು ಒಂದ್ ವರ್ಷ ಅದಕ್ಕೋಸ್ಕರನೇ ವೆಯ್ಟ್ ಮಾಡಿದ್ವಿ. ಆದ್ರೆ ಹ್ಮ್. ಅದ್ರ ಡಬಲ್ ಹಾಸ್ಪಿಟ್ಲ್ ಕಟ್ಟಿದ್ವಿ ಸರ್. ಹ್ಮ್. ಅದ್ರ ಡಬಲ್ ಹಾಸ್ಪಿಟಲ್ ಕಟ್ಟಿದ್ವಿ. ಅದರ ಬದಲು ಈ ತರದ್ ಒಂದ್ ಒಳ್ಳೆ ಕೋಚಿಂಗ್ ತಗೊಂಡು ಈ ಲೈಫ್ ಸ್ಟೈಲ್ ನ ಯೂಸ್ ಮಾಡ್ಕೊಳ್ಳಿ, ನಿಮ್ ದುಡ್ಡು ಸೇವ್ ಆಗುತ್ತೆ, ಎಲ್ಲದಕ್ಕಿಂತ ನಿಮ್ ಹೆಲ್ತ್ ತುಂಬಾ ಚೆನ್ನಾಗಾಗತ್ತೆ, ನಿಮ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇದು ನನ್ನ ಹ್ಮ್. ಸ್ವಂತ ಅನುಭವ. ಯಾಕಂದ್ರೆ ನಾವು ಕೋಚಿಂಗ್ ತಗೊಳ್ಳೋಣ ಅನ್ಕೊಂಡು ತುಂಬಾ ಹಾಸ್ಪಿಟ್ಲಿಗೆ ಇನ್ವೆಸ್ಟ್ ಮಾಡಿದ್ವಿ ಹೊರತು, ನಿಮ್ ಹ್ಮ್. ಕಡೆ ನಮ್ಮ ಹಸ್ಬೆಂಡ್ ಜಾಸ್ತಿ ಇದ್ ಮಾಡ್ಲಿಲ್ಲ. ಈಗ ಅನ್ಸುತ್ತೆ ನನಗೆ, ಆ ದುಡ್ಡಲ್ಲಿ 2 ಸರಿ ನಾನು ಕೋಚಿಂಗ್ ತಗೋಬೋದಿತ್ತು. ಅಂದ್ರೆ ಸ್ವಲ್ಪ ಸ್ಪೈನ್ ರಿಲೇಟೆಡ್ ಇಶ್ಯೂಸ್ ಚಿಕ್ಕ ವಯಸ್ಸಿಂದ ಇದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದ್ ಸ್ವಲ್ಪ ಹೆವಿ ಎಕ್ಸರ್ಸೈಸ್ ಮಾಡಿದ್ರು ಅದು ಸ್ವಲ್ಪ ತುಂಬಾ ತೊಂದರೆಗಳಾಗುತ್ತೆ ಅಂತ ಅವ್ರಿಗೆ ಜಾಸ್ತಿ ಯಾವ್ದು ಹೆವಿ ಎಕ್ಸರ್ಸೈಸ್ ನಾನು ರೆಕಮೆಂಡ್ ಮಾಡಿಲ್ಲ. ಬಟ್ ನಾನು ಅವರಿಗೆ ಓನ್ಲಿ ಡಯಟ್ ಅಂಡ್ ಲೈಫ್ ಸ್ಟೈಲ್ ಇದ್ ಮಾಡಿರೋದು, ಸ್ವಲ್ಪ ಒಂದಿಷ್ಟು ಬೇಸಿಕ್ ಎಕ್ಸರ್ಸೈಸ್ ತರ ಸ್ಟ್ರೆಚಿಂಗ್ ಒಂದಿಷ್ಟು ಕೊಟ್ಟಿದ್ದೆ. ಅದ್ ಬಿಟ್ರೆ ಆ ಅವ್ರು ಯೋಗ ಕ್ಲಾಸಸ್ ಹೋಗಿ ವಾಕಿಂಗ್ ಅದು ಇದು ಮಾಡ್ಕೊಂಡು ಡಯಟ್ ಎಕ್ಸರ್ಸೈಸು ಮಾಡಿದ್ದಾರೆ. ಬಟ್ ಡಯಟ್ ಇಂದ ನೋವುಗಳು ಹೆಂಗ್ ಕಡಿಮೆ ಆಗುತ್ತೆ ಅಂದ್ರೆ, ನಾವು ತಿನ್ನೋ ಆಹಾರದಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಡಯಟ್ ಅಂತ ಹೇಳ್ತಾರೆ. ಅಂದ್ರೆ ನಾನು ಬೇರೆಯವ್ರಿಗೆ ಕೊಡೋ ಡಯಟ್ಗೂ ಇವ್ರು ಕೊಡೋ ಡಯಟ್ ತುಂಬಾ ವ್ಯತ್ಯಾಸ ಇತ್ತು. ಓಕೆ. ಬೆನ್ನವಂತೂ ಕಂಪ್ಲೀಟ್ ಕಮ್ಮಿ ಆಗಿದೆ ಸರ್. ಪ್ರಾಬ್ಲಮ್ ಫಸ್ಟ್ ನನ್ಗೆ ಇದ್ದಿದ್ದು ಹ್ಮ್. ಥೈಸ್ ನೋವಿಗೆ ಸರ್ ದಿನಕ್ಕೆ ಒಂದೊಂದು ಇಂಜೆಕ್ಷನ್ 2 ಟ್ಯಾಬ್ಲೆಟ್ ಹಾಕೊಂತ ಇದೆ. ನನಗೆ ಈಗ ನಿಮ್ಮ ಹತ್ರ ಕೋಚಿಂಗ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ ಥೈಸ್ ನೋವೇ ಬಂದಿಲ್ಲ ಸರ್, ನಿಜವಾಗ್ಲೂ. ಸೈಜ್ ನಮಗೆ ಥೈಸ್ ನೋವು, ಬ್ಯಾಕ್ ಪೇನು ಎಲ್ಲ ಹೊಟ್ಟೆ ಇತ್ತು. ನೋವು. ಬ್ಯಾಕ್ ಪೇನು ಬಂದಿಲ್ಲ, ಬ್ಯಾಕ್ ಪೇನ್ ಹೊಟ್ಟೆ ಅಂತೂ ನೋವು. ಬಂದೇ ಇಲ್ಲ. ಥೈಸ್ ನೋವು ಬಂದಿಲ್ಲ. ಮತ್ತೆ 15 days ಒಂದ್ಸರಿ ಹಾಸ್ಪಿಟ್ಲ್ ಮೆಟ್ಲ್ ಹತ್ತುತ್ತಾ ಇದೆ. 3 months ಇಂದ ನಾನು ಒಂದ್ ಸರಿ ಹಾಸ್ಪಿಟ್ಲ್ ಕಡೆ ತಿರುಗಿ ನೋಡಿಲ್ಲ ಸರ್. ಮತ್ತೆ ವೆರಿ ಗುಡ್. ಟ್ಯಾಬ್ಲೆಟ್ಸ್ ಅಂತೂ ಕಂಟಿನ್ಯೂಸ್ ದಿನಕ್ಕೆ 2 ಪೇನ್ ಕಿಲ್ಲರ್ ತಗೊಂತಾ ಇದ್ದೆ. ಹ್ಮ್. ಆ ಪೇನ್ ಕಿಲ್ಲರ್ ನನ್ ತಲೆ ಒಳಗ್ ಮರ್ತೇ ಹೋಗ್ಬಿಟ್ಟಿದೆ. ಇಲ್ಲೇ ಹೇಳ್ತಾ ಇದ್ರ ನಿಜವಾಗ್ಲೂ. ನಿಮ್ಮ ಹಸ್ಬೆಂಡ್ ಏನೋ ಮೆಡಿಕಲ್ ಹತ್ರ ಎವ್ರಿ ಡೇ ಬರ್ಬೇಕಾದ್ರೆ ಮೆಡಿಕಲ್ ಹತ್ರ ನಿಂತ್ಕೊಂಡು ಏನಾದ್ರು ಹೌದು ತರ್ಬೇಕಂತ. ಸರ್, ಎವ್ರಿ ಡೇ ನೈಟ್ ನಿಂತ್ಕೊಂಡ್ಬಿಟ್ಟು ಏನಾದ್ರು ಬೇಕಮ್ಮ ನಿನಗೆ, ಟ್ಯಾಬ್ಲೆಟ್ಸ್ ಏನಾದ್ರು ಬೇಕಾ ಅಂತ ಕೇಳೋರು. ಇವಾಗ ಹ್ಮ್. ಅವರೇ ಹೇಳ್ತಾರೆ ನನ್ಗೆ, ದಿನಕ್ಕೆ 1 ದಿನ ಸ್ಟಾಪ್ ಮಾಡಿ ನಿನ್ಗೆ 500 ಇಂದ 600 ರೂಪಾಯಿ ಆಗ್ತಾ ಇತ್ತು ಟ್ಯಾಬ್ಲೆಟ್. ಹ್ಮ್. ನಾನ್ 1 ದಿನಾನು ಸ್ಟಾಪ್ ಮಾಡಿಲ್ಲ ಮೆಡಿಕಲ್ ಹತ್ರ. ನನ್ ಫ್ರೆಂಡ್ ಕೇಳ್ತಾ ಇದ್ರು ಯಾಕೆ ಅಪರೂಪ ಆಯ್ತು ಬರೋದು. ಹೇಳ್ತು ನನ್ನ ಹೆಂಡತಿ ಹೆಲ್ದಿ ಆಗಿದ್ದಾಳೆ ಇವಾಗ.
ಓಕೆ. ಚೆನ್ನಾಗಿದ್ದಾಳೆ, ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ ಅಂತ ಹೇಳ್ ಬರ್ತೀನಿ ಇವಾಗ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿಗೆ ಮಾತಾಡ್ತಿರೋದು ರೇವತಿ ಅಂತ. ರೇವತಿ ಅವರು ನಮ್ಮ ಆನ್ಲೈನ್ ಕ್ಲೈಂಟ್. ಅವ್ರು ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ವೆಯ್ಟ್ ಇದ್ರಿ? 61 ಇದೆ ಸರ್. ಇವಾಗ ಎಷ್ಟಿದ್ದೀರಾ? 61 ಇದೆ. 51 ಇದೀನಿ. 51 ಇದೀನಿ. 50 ಆಲ್ಮೋಸ್ಟ್ ಒಂದು 9ರಿಂದ 10 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ ರೇವತಿ ಅವರು. ಅದು ಅವ್ರ ಮುಖ್ಯ ಗುರಿ ವೆಯ್ಟ್ ಲಾಸ್ ಒಂದೇ ಆಗಿರ್ಲಿಲ್ಲ. ಅವ್ರ ಮುಖ್ಯ ಗುರಿ ಅವ್ರ ಬಾಡಿನಲ್ಲಿ ತುಂಬಾ ಪೇನ್ ಇಶ್ಯೂಸ್ ಇತ್ತು. ಅವ್ರಿಗೆ ತಿಂದ್ರೆ ಡೈಜೆಸ್ಟ್ ಆಗೋದು, ಅದೇ ಹೊಟ್ಟೆ ನೋವು, ಈ ತರ ತುಂಬಾ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಇದ್ದಿದ್ರಿಂದ ಅವ್ರ ಪ್ರೋಗ್ರಾಮ್ ಜಾಯ್ನ್ ಆಗಿದ್ದು. ಸೊ ಅದು ಡೇ ಟು ಡೇ ಲೈಫ್ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಯೂಶಲಿ. ಅದ್ರಲ್ಲಿ ಇವಾಗ ಅವರು ಸುಧಾರಣೆ ಆಗಿದೆ ಅಂತ ಹೇಳ್ತಾ ಇದಾರೆ. ಸೊ ರೇವತಿ ಅವ್ರೆ, ಅಂದ್ರೆ ನೀವು ಹೆಂಗೆ ನಮ್ ಪ್ರೋಗ್ರಾಮ್ ಜಾಯ್ನ್ ಆದ್ರಿ ಸ್ಟಾರ್ಟಿಂಗ್ ಅಲ್ಲಿ? ಇಲ್ಲ ಸರ್, ನನ್ಗೆ ನಿಮ್ ಮಾತುಗಳು, ನಿಮ್ ವಿಡಿಯೋಸ್ ನೋಡಿ ಆಗಿದ್ದು. ಆಲ್ಮೋಸ್ಟ್ ನಾನು 1 year ಬ್ಯಾಕೆ ನಿಮ್ಮನ್ ಜಾಯ್ನ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ನಮ್ಮ ಹಸ್ಬೆಂಡ್, ಅಯ್ಯೋ ಆನ್ಲೈನ್ ಅಲ್ಲೆಲ್ಲ ಏನಾಗುತ್ತೆ, ನೀನ್ ಜಿಮ್ ಸೇರ್ಕೋ, ಯೋಗ ಸೇರ್ಕೋ, ಇಲ್ಲ ಡಯಟಿಷಿಯನ್ ಡೈರೆಕ್ಟ್ ಮೀಟ್ ಮಾಡು, ಈ ತರದೆಲ್ಲಾ ಪ್ರೋಗ್ರೆಸ್ ನಡೆದು ಹೋಗಿತ್ತು. ಬಟ್ ನಂಗೆ ಅದ್ ಯಾವ್ದು ಸೆಟ್ ಆಗಿಲ್ಲ. ಆಮೇಲೆ ನಾನು ತುಂಬಾ ಹಠ ಇತ್ತು, ಇಲ್ಲ ಜಾಯ್ನ್ ಆಗಲೇಬೇಕು ಅಂತ ಹೇಳಿ ನಿಮ್ ಹತ್ರ ಜಾಯ್ನ್ ಆದೆ. 1 ವರ್ಷದ ಆಸೆ ಈಗ ಈಡೇರಿದೆ. ನಿಮ್ ಮಾತುಗಳು ಕೇಳ್ತಾ ಇದ್ರೆ ನನ್ ಒಳ ಮನ್ಸು ಹೇಳ್ತಾ ಇತ್ತು, ಇದು ಇಲ್ಲ, ಇವ್ರು ಕರೆಕ್ಟ್ ಹೇಳ್ತಾ ಇದಾರೆ, ಇವ್ರ ಹತ್ರ ನನ್ ಜಾಯ್ನ್ ಆದ್ರೆ ನನ್ ಹೆಲ್ತ್ ಚೆನ್ನಾಗ್ ಆಗತ್ತೆ, ನಾನ್ ಚೆನ್ನಾಗ್ ಆಗ್ತೀನಿ ಅಂತ. ತುಂಬಾ ಸರಿ ನಿಮ್ ವಿಡಿಯೋಸ್ ಎಲ್ಲ ಅಯ್ಯೋ ಅದೃಷ್ಟ ಇಲ್ವಲ್ಲಪ್ಪ ಅಂತ ಬೇಜಾರಾಗ್ತಾ ಇತ್ತು. ಕೊನೆಗೆ ನಾನು ನಮ್ಮ ಹಸ್ಬೆಂಡ್ ನ ಕನ್ವಿನ್ಸ್ ಮಾಡಿ ನಿಮ್ ಹತ್ರ ಜಾಯ್ನ್ ಆಗಿ, ಆಮೇಲೆ ಅವ್ರಿಗೂ ನಿಮ್ ಹತ್ರ ಜಾಯ್ನ್ ಆಗೋವ್ರಿಗೆ 100% ನಂಬಿಕೆ ಇಲ್ಲ. ಇವಳಿಗೆ ಏನ್ ಆಗ್ಬಿಡತ್ತೆ, ಅವ್ರ ಅಲ್ಲಿ ಇರ್ತಾರೆ, ಇವ್ರು ಇಲ್ಲಿ ಇರ್ತಾರೆ, ಇವ್ರ ಕೈ ಏನ್ ಮಾಡಕ್ಕಾಗತ್ತೆ ಇವಳಿಗೆ. ಇಲ್ಲ, ನಾನ್ ಚಾಲೆಂಜ್ ತಗೊಂಡು ನಾನ್ ನಿಮಗೆ ಜಾಯಿನ್ ಮಾಡ್ಸಿದ್ದೆ ನನ್ಗೊಂದ್ ದೊಡ್ಡ ಖುಷಿ ಇತ್ತು. ಅದೇ ತರ ನನ್ಗೊಂದ್ ಡೈಜೆಷನ್ ಪ್ರಾಬ್ಲಮ್ ಇತ್ತು. ಒಂದ್ ಚಪಾತಿ ತಿಂದ್ರೆ ಕೂಡ ನನಗೆ ಡೈಜೆಷನ್ ಆಗ್ತಾ ಇರ್ಲಿಲ್ಲ. ದಿನಕ್ಕೆ 2 ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್, ಪೇನ್ ಕಿಲ್ಲರ್ಸ್ ಏನೇನ್ ತಗೊಂಡು ಒಟ್ಟಿಗೆ ನನ್ಗೆ ಮಲ್ಕೊಂಡ್ರೆ ಮನೇಲಿ ಮ್ಯಾನೇಜ್ ಮಾಡೋಕಂತಾನು ಯಾರು ದೊಡ್ಡವ್ರಿಲ್ಲ. ನನ್ಗೆ ಜೀವನ ಅಷ್ಟೇ ನಡಿಲೇಬೇಕಿತ್ತು. ಹಂಗಾಗಿ ನಾನ್ ಟ್ಯಾಬ್ಲೆಟ್ ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೆ. ದಿನೇ ನನ್ನ ಹೆಲ್ತ್ ಎಷ್ಟು ಎಲ್ಲಾರ ಹತ್ರ ನಾನೇ ಹೇಳ್ಕೊಂತಿದ್ದೆ, ನನ್ ವ್ಯಾಲಿಡಿಟಿ 5 years ಅಷ್ಟೇ. ಕಾನ್ಫಿಡೆನ್ಸ್ ನನ್ಗೆ ಕಾನ್ಫಿಡೆನ್ಸ್ ಇದೆ, ಇಲ್ಲ ನಾನ್ ಚೆನ್ನಾಗಿರ್ತೀನಿ, ಇನ್ನ ಚೆನ್ನಾಗಿ ನನ್ನ ಲೈಫ್ ಲೀಡ್ ಮಾಡ್ಬೋದು ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ನೀವ್ ಯಾವತ್ತು ನಾನು ವಾಕಿಂಗ್ ವರ್ಕೌಟ್ ಮಾಡೋದು ಇಷ್ಟ ಮಾಡ್ಬೇಡಿ ಅಂತಾನೆ ಹೇಳಿದೀರಾ, ಆದ್ರೆ ಇಷ್ಟೇ ಕಮ್ಮಿ ಹೇಳಿ ಇಷ್ಟ ಬೇಗ ರಿಸಲ್ಟ್ ಸಿಗುತ್ತೆ. ನನ್ಗೊಂದ್ ಮ್ಯಾಜಿಕ್ ಅನ್ನಿಸ್ತಾ ಇದೆ ಇದು ನಿಜವಾಗ್ಲು. ಹೊಟ್ಟೆ ತುಂಬಾ ತಿಂದಿದೀನಿ ನಾನು. ಫಸ್ಟ್ ಏನ್ ತಿನ್ಬೇಕಿದ್ರು ಅಯ್ಯೋ ನಾನು ಇಷ್ಟ ಕೆಟ್ಟ ತಿಂತಾ ಇದೀನಲ್ಲ ಅಂತ ಫೀಲ್ ಮಾಡ್ಕೊಂತ ಇದ್ದೆ. ಆಮೇಲೆ ಅಯ್ಯೋ ನಾನ್ ಜಾಸ್ತಿ ತಿನ್ನೋದ್ರಿಂದ ದಪ್ಪ ಆಗ್ಬಿಡ್ತಾ ಇದೀನಿ, ಆರೋಗ್ಯ ಹಾಳಾಗ್ತಾ ಇದೆ ಅನ್ಕೊಂತಿದ್ದೆ. ಇವಾಗ ಕಂಫರ್ಟಬಲ್ ಆಗಿ ಊಟ ಮಾಡ್ತಾ ಇದೀನಿ, ಹೊಟ್ಟೆ ತುಂಬಾ ತಿಂತಾ ಇದೀನಿ, ಖುಷಿ ಅನ್ಸುತ್ತೆ. ಅಶ್ವಿನಿ ಅವರಿಗೆ ರೇವತಿ ಅವರಿಗೆ ಒಂದು ಸ್ಪೈನಲ್ ಹೆಲ್ತ್ ಇಶ್ಯೂಸ್ ಇತ್ತು. ಅಂದ್ರೆ ಹುಟ್ಟಾಗಿಂದಾನೇ ಇರೋದು ಅವರಿಗೆ. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ತುಂಬಾ ಸೆನ್ಸಿಟಿವ್ ಎಕ್ಸರ್ಸೈಸಸ್ ಎಲ್ಲ ಮಾಡಕ್ ಆಗೋದಿಲ್ಲ. ಅವ್ರೊಂದು ಯೋಗ ಕ್ಲಾಸ್ ಹೋಗ್ತಾ ಇದ್ರು ಅವ್ರ ಮನೆ ಹತ್ರ. ಅದ್ ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ರು. ಓನ್ಲಿ 5000 ಅಷ್ಟೇ ಸ್ಟೆಪ್ಸ್ ನನ್ ಕೈಲಿ ಆದ್ರೆ, ಇಲ್ಲ ಅಂದ್ರೆ ಅದು ಇಲ್ಲ. ಓನ್ಲಿ 1 hour ನನ್ ಕೈಲಿ ಆಗಿದಷ್ಟೇ ನಾನು ಯೋಗ ಮಾಡ್ತಾ ಇದ್ದಿದ್ದೆ. ಯಾಕಂದ್ರೆ ನಾನು ಹೆವಿ ಮಾಡಂಗೂ ಇಲ್ಲ. ನನ್ ಬ್ಯಾಕ್ ಬೋನ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಏನು ವೆಯ್ಟ್ ಎತ್ತಂಗಿಲ್ಲ, ಮತ್ತೆ ತುಂಬಾ ಪೈನ್ ಆಗುವಂತ ಎಕ್ಸರ್ಸೈಸ್ ನನ್ ಕೈಲಿ ಮಾಡಕ್ ಆಗ್ತಾನೂ ಇರ್ಲಿಲ್ಲ. ನನ್ಗೆ ಅದ್ರಲ್ಲೆಲ್ಲ ಬ್ಯಾಲೆನ್ಸ್ ಮಾಡಿ, ಊಟ ತಿಂಡಿನಲ್ಲಿ ಬ್ಯಾಲೆನ್ಸ್ ಮಾಡಿ, ನಂಗೊಂದ್ ಲೈಫ್ ಸ್ಟೈಲ್ ಹೇಳ್ಕೊಟ್ಟಿದ್ದಕ್ಕೆ ನಾನು ಒಂದು 80% ಚೆನ್ನಾಗಿದ್ದೀನಿ. ಅನ್ನೋದ್ರಿಂದ ಎಲ್ಲಾ ಪೈನ್ಸ್ ಕಮ್ಮಿ ಆಗಿದೆ, ಎಲ್ಲಾ ನೋವುಗಳು ಕಮ್ಮಿ ಆಗಿದೆ. ಹೌದು, ಅಂದ್ರೆ ಮೇನ್ ಆಗಿ ರೇವತಿ ಅವ್ರ ಪ್ರಾಬ್ಲಮ್ ಇದ್ದಿದ್ದು ಅವ್ರದ್ದು ನೋವು, ದಿನನಿತ್ಯದ ಜೀವನ, ಅದು ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಇವಾಗ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಎಷ್ಟು ಖುಷಿಯಾಗಿರ್ತೀನಿ, ಎಷ್ಟು ಆಕ್ಟಿವ್ ಆಗಿರ್ತೀನಿ. ಮತ್ತೆ ಫಸ್ಟ್ ಎಲ್ಲ ನನ್ಗ ಆ ಪೇನ್ಸ್ಗೆ ನನ್ ಮಗು ಮೇಲೆ, ನಮ್ಮ ಹಸ್ಬೆಂಡ್ ಮೇಲೆ ತುಂಬಾ ಕೋಪ ಮಾಡ್ಕೊಂತಿದ್ದೆ. ಈಗ ಅವ್ರು ಹೇಳ್ತಾರೆ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ನಿನ್ನಲ್ಲಿ ಅಂದ್ರೆ ಮನೆಗ್ ಬರಕ್ಕೆ ಖುಷಿ ಆಗುತ್ತೆ ಅಂತಾರೆ. ತುಂಬಾ ವೆಯ್ಟ್ ಇಶ್ಯೂ ಅಂತ ಇದ್ದಿದ್ದಲ್ಲ ಇವರಿಗೆ, ವೆಯ್ಟ್ ಲಾಸ್ ಇವ್ರಿಗೆ ಇದ್ದಿತ್ತು ಬೇರೆ. ಜಸ್ಟ್ ಒಂದು ಲೈಫ್ ಸ್ಟೈಲ್, ಬಾಡಿನಲ್ಲಿ ಇನ್ಫ್ಲಮೇಷನ್, ಒಂದು ಒಳ್ಳೆ ಆಹಾರ ಕ್ರಮ ಗೊತ್ತಿಲ್ಲದೆ ಮಾತ್ರೆ ಮೇಲೆ ಮಾತ್ರೆ ಹಾಕಿ ಅದರಿಂದ ಆಗಿರೋ ಬೇರೆ ಪ್ರಾಬ್ಲಮ್ಗಳು ಅಷ್ಟೇ. ಅಂದ್ರೆ ಅದು ತುಂಬಾ ತೊಂದರೆಗಳು ಬಂದಿರೋದೇ ಮಾತ್ರೆಗಳಿಂದ ಅಂತ ಅಷ್ಟೇ. ಎಲ್ಲರೂ ಸಿಂಪ್ಟಮ್ಸ್ ನ ಟ್ರೀಟ್ ಮಾಡ್ತಾ ಇದ್ರು. ನಾನು ರೂಟ್ ಕಾಸ್ ಅಪ್ರೋಚ್ ಅಂತಾರೆ. ಅಂದ್ರೆ ಮೂಲ ಕಾರಣ ಏನು, ನಮ್ಗೆ ತುಂಬಾ ಹೆಲ್ತ್ ಇಶ್ಯೂಸ್ ಬರೋದು ನಮ್ಮ ಆಹಾರ ಕ್ರಮ, ನಮ್ಮ ನಾವು ಆಕ್ಟಿವ್ ಆಗಿ ಇಲ್ಲದೆ ಇರೋದು,
ಮತ್ತೆ ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡೋದು, ಎಲ್ಲಾನು ಸ್ಲೀಪ್, ಸ್ಟ್ರೆಸ್ ಇದೆಲ್ಲ ಮೇಂಟೈನ್ ಮಾಡೋದು, ಇದೆಲ್ಲ ಇಲ್ಲದೆ ಇರೋದ್ರಿಂದ ತುಂಬಾ ನಮಗೆ ತೊಂದರೆಗಳು ಬರುತ್ತೆ. ಅದನ್ನ ಸರಿ ಮಾಡ್ಸಿದೀನಿ ಅಷ್ಟೇ. ಅವ್ರಿಗೆ ನಾನು ಯಾವ ಮಾತ್ರೆನೂ ಕೊಟ್ಟಿಲ್ಲ, ನಾನು ಯಾವ ಸಪ್ಲಿಮೆಂಟ್ಸ್, ಶೇಕ್ ಗೀಕು ಎಂತದ್ದು ಕೊಡ್ಸಿಲ್ಲ. ನಾನು ಅವರಿಗೆ ಫುಡ್ ಅಲ್ಲೇ, ಆಹಾರದಲ್ಲೇ ಅವರಿಗೆ ನಾನು ಗೈಡ್ ಮಾಡಿರೋದು. ಬಟ್ ಖುಷಿ ವಿಷಯ ಅಂದ್ರೆ ಅವರು ಎಲ್ಲದನ್ನು ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಕತೆಗಳು ಹೇಳಿ, ಅಂದ್ರೆ ಅಷ್ಟೊಂದು ತೊಂದರೆ ಇದ್ರೆ ತುಂಬಾ ಜನ ಕತೆಗಳು ಹೇಳ್ತಾರೆ, ನನಗೆ ಅದ್ ನೋವು ಇದ್ ನೋವು, ಗೋಳ್ಗಳು ಅದು ಇದು ಅಂತ. ನಾನು ಅವ್ರಿಗೆ ಯಾವಾಗ್ಲೂ ಏನ್ ಹೇಳಿದೀನಿ ಅಂದ್ರೆ, ಒಂದ್ ಕಪ್ಪನ್ನ ಅರ್ಧ ಗ್ಲಾಸ್ ನೀರಿದೆ ಅಂದ್ರೆ ಅರ್ಧ ಗ್ಲಾಸ್ ನೀರಿದೆಯಲ್ಲ ಅಂತ ಗೊಡೋ ಅಂತ ಅಳೋದಲ್ಲ, ಅರ್ಧ ಗ್ಲಾಸ್ ನೀರ್ ಇದೆಯಲ್ಲ ಅಂತ ಖುಷಿ ಆಗ್ಬೇಕು ಹೌದು ಸರ್, ಅಂತ ನನಗೆ ಎಷ್ಟೋ ಹೇಳಿದ್ದಾರೆ. ಸರಿ ಹೇಳಿದ್ದೀರಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಹೌದು. ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಇಷ್ಟಕ್ ಮಾತ್ರ ಆಗ್ಬಿಡತ್ತಾ, ನಾನು ಇಷ್ಟೆಲ್ಲಾ ಪ್ರಯತ್ನ ಪಟ್ಟಿದೀನಿ ಆಗಿಲ್ಲ, ಇಷ್ಟಕ್ ಮಾತ್ರ ಆಗ್ಬಿಡತ್ತಾ ಅನ್ನೋಷ್ಟು ಮೂಡ್ ಇತ್ತು, ಒಂಥರ ಅದು ಮೈಂಡ್ ಸೆಟ್ ಇತ್ತು. ಇಲ್ಲ, ನಿಜವಾಗ್ಲೂ ನೀವ್ ಹೇಳಿದ ರೀತಿ ನಡ್ಕೊಂಡ್ರೆ, ನೀವ್ ಹೇಳಿದ್ದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ, ಎಷ್ಟೇ ಕಾಯಿಲೆಗಳಿದ್ರು ಆ ಮನುಷ್ಯ ನಾರ್ಮಲ್ ಆಗಕ್ ಸಾಧ್ಯ ಇದೆ. ಹೌದು, ಇದು ನನ್ನ ಅನುಭವದ ಮಾತು. ಮತ್ತೆ ನೀವು ಮೆಡಿಸಿನ್ಸ್ ಗೆ ಸುರಿಯೋ ಅಂತ ದುಡ್ಡುಗಳನ್ನ ಈ ಲೈಫ್ ಸ್ಟೈಲ್ ಗೆ ಸುರಿಯಿರಿ, ಅವಾಗ ಎಲ್ಲಾನು ಚೆನ್ನಾಗಿ ಬ್ಯಾಲೆನ್ಸ್ ಆಗತ್ತೆ. ಪ್ರಯತ್ನ ಪಡಿ. ಮತ್ತೆ ಹಾಸ್ಪಿಟಲ್ ಅಂತಾನು ಹೋಗೋರವ್ರು ನೋಡಿದೀನಿ. ಹಾಸ್ಪಿಟಲ್ ಅಲ್ಲಿ ಬರೀ ಒಂದ್ರ ಮೇಲೆ ಒಂದ್ ಚೆಕಪ್ ಅಂತೆ, ಮೆಡಿಸಿನ್ಸ್ ಅಷ್ಟೇ ಕೊಡ್ತಾರೆ, ಅವ್ರ ಇನ್ನೇನು ಮಾಡಲ್ಲ ಸರ್. ಡಯಟ್ ಪ್ರೋಗ್ರಾಮ್ ಕೊಟ್ಟು ಲೈಫ್ ಸ್ಟೈಲ್ ಎಲ್ಲ ಗೈಡ್ ಮಾಡಿ, ಪ್ರತಿ ವಾರ ಇವರು ಒಂದು ಫಾರ್ಮ್ ಕಳಿಸ್ತಾರೆ, ನಾನು ಏನ್ ತಿಂದಿದ್ದೆ ಏನ್ ಮಾಡಿಲ್ಲ. ಪ್ರತಿ ವಾರ ಅವ್ರಿಗೆ ಕಾಲ್ ಮಾಡಿ ನೋವು ಇದೆಯಾ ಇಲ್ಲ ಈ ತರ ಎಲ್ಲ ಚೆಕ್ ಮಾಡಿ ಡೀಟೇಲ್ಡ್ ಆಗಿ ಅನಲೈಸ್ ಮಾಡಿ ಅವ್ರಿಗೆ ಗೈಡ್ ಮಾಡೋದೇನಿದೆ, ಇಟ್ಸ್ ಅ ಕಾಲ್. ಅದು ಇದೊಂದು ಕೆಲಸ. ಈ ಕೆಲಸ ಅನ್ನೋದು ಡಾಕ್ಟರ್ಗಳದ್ದು ಏನ್ ಕೆಲಸ ಅಂದ್ರೆ, ಅವ್ರ ಸಿಂಪ್ಟಮ್ಸ್ ಏನಿದೆ ಅದ್ ನೋಡ್ಕೊಂಡು ಮಾತ್ರೆ ಬರೀತಾರೆ. ಬಿಕಾಸ್ ಅವರಿಗೆ ಒಬ್ಬೊಬ್ರ ಹತ್ರ ಗಂಟೆಗಟ್ಲೆ ಟೈಮ್ ಸ್ಪೆಂಡ್ ಮಾಡೋಷ್ಟು, ಅಥವಾ ಒಬ್ಬೊಬ್ರ ಹತ್ರ 15 ನಿಮಿಷ ಮಾತಾಡೋಷ್ಟು ತಾಳ್ಮೆ ಆಗ್ಲಿ ಇದು ಇರೋದಿಲ್ಲ. ಬಿಕಾಸ್ ದಿನಕ್ಕೆ ತುಂಬಾ ಜನ ನೋಡ್ಬೇಕು ಅವರು. ಬಟ್ ನಾನ್ ಗೈಡ್ ಮಾಡೋದು ಒಂದ್ ಸ್ವಲ್ಪ ಜನರಿಗೆ ಮಾತ್ರ. ಸೊ ಇಲ್ಲ ಅದಕ್ಕೆ ಸರ್, ಅವ್ರು ಡಬಲ್ ದುಡ್ಡು ತಗೊಂಡ್ರು ನಾವ್ ಒಬ್ಬ ಪೇಷಂಟ್ ನ ಹೇಗ್ ರೆಡಿ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಅವ್ರಿಗೆ ಇರಲ್ಲ ಸರ್. ಮತ್ತ ಅವ್ರ ಪ್ರೊಫೆಷನಲ್ ಬರೀ ಮೆಡಿಸಿನ್ಸ್ ಕೊಡೋದೇ ಆಗಿರತ್ತೆ. ಅದನ್ನ ತಗೊಂಡ್ ನಮ್ ಬಾಡಿ ವೀಕ್ ಆಗುತ್ತೆ ಹೊರತು ಹೆಲ್ತ್ ಅಲ್ಲಿ ಏನು ಚೇಂಜಸ್ ಇರಲ್ಲ. ಇದನ್ನ ನನ್ಗೆ ನಿಮ್ಮ ಹತ್ರ ತಗೊಂಡ್ಮೇಲೆ ನಿಜವಾಗ್ಲೂ ನನಗೆ ಇಷ್ಟೆಲ್ಲ ಆಯ್ತಾ, ಒಂದ್ ಜಾದು ಅನಿಸ್ತಾ ಇದೆ ಇವಾಗೂ ನನಗೆ. ಎಲ್ಲಾರು ಅಂತಾರೆ, ನಾನು ವಾಕಿಂಗ್ ಮಾಡುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನ್ ಸ್ಲೋ ನಡೀತೀಯಾ, ನೀನ್ ಹಿಂದೆ ಬಾ. ಬಟ್ ಈಗ ಅವ್ರು ನನಗೆ ಬೀಟ್ ಮಾಡಕ್ ಆಗಲ್ಲ, ಅಷ್ಟು ಫಾಸ್ಟ್ ಆಗಿ ವಾಕ್ ಮಾಡ್ತಾ ಇದೀನಿ, ಚೆನ್ನಾಗಿದ್ದೀನಿ. ಕಂಪ್ಲೀಟ್ಲಿ ಕಮ್ಮಿ ಆಯ್ತು. ಮತ್ತೆ ವೆಯ್ಟ್ ಲಾಸ್ ಆಗಿರೋದ್ರಿಂದ ನನಗೆ ಬೆನ್ನಿನ ನೋವೇ ಇಲ್ಲ ಇವಾಗ. ಬೆನ್ನು ನೋವು ಫುಲ್ ಕಮ್ಮಿ ಹೋಯ್ತು. ಅದ್ರದ್ದು ಪ್ರಾಬ್ಲಮ್ಸ್ ಬಂದೇ ಇಲ್ಲ ನನಗೆ. ನೈಸ್, ವೆರಿ ಗುಡ್. ರೇವತಿ ಅವ್ರ ತರಾನೇ ತೊಂದರೆ ಇರೋರು ತುಂಬಾ ಜನ ಇರ್ತಾರೆ, ಬಟ್ ತುಂಬಾ ಜನ ಆಕ್ಷನ್ ತಗೊಳೋದಿಲ್ಲ. ಈಗ ಓಕೆ ಅಂದ್ರೆ, ಈಗ ನನಗೆ ಈ ತೊಂದರೆ ಇದೆ, ನಾನು ಇದನ್ನ ಅನುಭವಿಸ್ತೀನಿ, ಇದನ್ನ ಕರ್ಮ ಅಂತ ಹೇಳಿ ಸುಮ್ನೆ ಕುತ್ಕೊಳ್ಳೋದು ಬೇರೆ, ಅದಕ್ಕೆ ಸೊಲ್ಯೂಷನ್ ಹುಡ್ಕೋದು ಬೇರೆ. ಓಕೆ, ಈಗ ರೇವತಿ ಅವ್ರ ಸೊಲ್ಯೂಷನ್ ಹುಡುಕೋದು ಒಂದೇ ಅಲ್ಲ. ಈಗ ನಾನು ಏನೇನೋ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಲಿ, ಗೈಡ್ಲೈನ್ಸ್ ಕೊಡ್ಲಿ, ಏನೇ ಕೊಡ್ಲಿ, ಬಟ್ ಅದನ್ನ ಮಾಡ್ಬೇಕಲ್ಲ. ಮಾಡೋ ತನಕ ಎಲ್ಲಿ ಬರುತ್ತೆ, ಏನು ರಿಸಲ್ಟ್ ಬರುತ್ತೆ? ಈಗ ಇವ್ರಿಗೆ ಪ್ರತಿದಿನ ನೋವು ಇದ್ಕೊಂಡು ಕೆಲವೊಂದ್ಸಲ ಅವ್ರಿಗೆ ಒಂದು ಆಕ್ಷಿ ಅಂತ ಮಾಡಿದ್ರು ಕೂಡ ಒಂದ್ ಕಡೆ ಹಿಡ್ಕೊಳ್ಳೋ ತರ ಎಲ್ಲ ಆಗುವಂತ ಒಂದು ತೊಂದರೆ ಎಲ್ಲ ಇತ್ತು. ಓಕೆ, ಸೊ ಅಂದ್ರೆ ಅಷ್ಟು ಸೆನ್ಸಿಟಿವ್ ಅವರು, ಅಲರ್ಜಿ ಪ್ರಾಬ್ಲಮ್ಸ್ ಎಲ್ಲ ಇದೆ, ಅಷ್ಟು ಸೆನ್ಸಿಟಿವ್ ಇರೋರು. ಒಂದು ಅದ್ರಲ್ಲಿ ಫುಡ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು, ಏನು ಅದ್ರಲ್ಲಿ ಕತೆಗಳು ಹೇಳ್ದೆ ಅದೆಲ್ಲ ಇದ್ದು ಕೂಡ ಅವರು ಯೋಗ ಹೋಗ್ತಾರೆ, ವಾಕಿಂಗ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ ಅಂದ್ರೆ ಅದೇ ಹೇಳೋದು ನಾನು. ತುಂಬಾ ಜನ ನೆಟ್ಟಿಗಿರೋರು, ತುಂಬಾ ನನಗೆ ಎಕ್ಸರ್ಸೈಸ್ ಮಾಡದೆ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋರಿಗೆ ಇವ್ರದ್ದು ಉದಾಹರಣೆ. ಇಷ್ಟೊಂದೆಲ್ಲ ತೊಂದರೆ ಇದ್ರು ಕೂಡ ಅವ್ರು ಅದನ್ನ ಫೈಟ್ ಮಾಡಿ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಯತ್ನ ಪಡದೆ ಏನೂ ಆಗೋದಿಲ್ಲ. ಮತ್ತೆ ಒಂದ್ ನಂಬಿಕೆ ಬೇಕು, ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡ್ ಮಾಡ್ಬೇಕು. ಇಲ್ಲ ಸರ್, ನಿಮ್ಮಂತವ್ರ ಕೋಚಿಂಗ್ ಮಾಡಿದ್ರೆ ಖಂಡಿತ ಎಲ್ಲಾ ಪಾಸಿಟಿವ್ ಮೈಂಡ್ ಥಿಂಕ್ ಬರುತ್ತೆ, ಎನರ್ಜಿನೂ ಬರುತ್ತೆ, ಲೈಫ್ ಅಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಸರ್. ಎಲ್ಲಾರು ನಿಮ್ ತರ ಇಂಟ್ರೆಸ್ಟ್ ತಗೊಂಡ್ ಮಾಡಲ್ಲ. ಮತ್ತೆ ಕೋಚಿಂಗ್ ತಗೊಳ್ಳೋರು ಕೂಡ ತುಂಬಾ ಇಂಟ್ರೆಸ್ಟ್ ಆಗಿ ಫಾಲೋ ಮಾಡ್ಬೇಕು, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು. ನಾನೇ ಕಾರಣ. ಯಾಕಂದ್ರೆ ನಾನು ಫುಲ್ ಮೆಡಿಕಲ್ ಅಲ್ಲೇ ನನಗೆ ಹೇಳೋರು, ನನ್ ಮಗನ್ಗೆ ಹೇಳೋರು ನಮ್ಮ ಹಸ್ಬೆಂಡ್, ನೀನೊಂದ್ ಡಾಕ್ಟರ್ ಆಗ್ಬಿಡಪ್ಪ, ನಿಮ್ಮ ಅಮ್ಮಂಗೆ ಔಷಧಿ ಕೊಡಕ್ ಸರಿ ಹೋಗುತ್ತೆ ಅಂತ. ಅಂದ್ರೆ ಮೆಡಿಕಲ್ ಅಲ್ಲೇ ಮುಳುಗಿ ಎದ್ದಿರೋಳು. ಇವತ್ತು ನಾನು ವಿತೌಟ್ ಮೆಡಿಸಿನ್ ಇದೀನಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ನನ್ ವೇಟ್ ಲಾಸ್ ಗಿಂತ ನನ್ ಹೆಲ್ತ್ ಚೆನ್ನಾಗಾಗಿದೆ, ಅದು ತುಂಬಾ ಖುಷಿ. ಅದೇ ಇಂಪಾರ್ಟೆಂಟ್. ಹೌದು, ಥ್ಯಾಂಕ್ ಯು ರೇವತಿ ಅವರೇ, ನಿಮ್ ಜರ್ನಿ ಶೇರ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನೋಡಿದ್ರಲ್ಲ ರೇವತಿ ಅವರ ವೆಯ್ಟ್ ಲಾಸ್ ಜರ್ನಿ. ಅವ್ರು ವೆಯ್ಟ್ ಲಾಸ್ ಅಂತ ಮಾಡಿರೋದು ಒಂದು 41ರಿಂದ 10 kg ಅಷ್ಟು ವೆಯ್ಟ್ ಲಾಸ್. ಬಟ್ ಆದ್ರೆ ಅವರ ಮುಖ್ಯವಾದ ಗುರಿ ಏನಾಗಿತ್ತು, ಅವರ ಆರೋಗ್ಯ ಸುಧಾರಣೆ ಅನ್ನೋದು ಅವ್ರ ಮುಖ್ಯವಾದ ಗುರಿಯಾಗಿತ್ತು. ಅವರ ಆರೋಗ್ಯ ಸುಧಾರಣೆ, ನೋವುಗಳಿಂದ ಹೊರಗಡೆ ಬರೋದು, ಮಾತ್ರೆಗಳಿಂದ ಹೊರಗಡೆ ಬಂದು ಮಾತ್ರೆಗಳಿಂದ ಆರಾಮಾಗಿರೋ ಜೀವನ ನಡೆಸೋದು. ಜೊತೆನಲ್ಲಿ ಅವ್ರಿಗೆ ಸ್ವಲ್ಪ ಶುಗರ್ ಇಂಬ್ಯಾಲೆನ್ಸ್ ಕೂಡ ಆಗಿತ್ತು, ಸ್ವಲ್ಪ HbA1c ಲೆವೆಲ್ ಎಲ್ಲ ಮೇಲೆ ಹೋಗಿತ್ತು. ಅದನ್ನು ಕೂಡ ಇವಾಗ ರಿವರ್ಸ್ ಮಾಡಿದ್ದಾರೆ. ಅಂದ್ರೆ ಎಲ್ಲಾರು ತೊಂದರೆಗಳಿರೋರು ತುಂಬಾ ಜನ ಇರ್ಬೋದು, ಬಟ್ ಆದ್ರೆ ಎಲ್ಲ ಮೀರಿ ನೀವು ಪ್ರಯತ್ನ ಪಟ್ರಿ ಅಂದ್ರೆ ಸರಿ ಹೋಗ್ಬೋದು. ಬಟ್ ಜಸ್ಟ್ ದಟ್ ಮೆಂಟಲಿ ಅದನ್ನ ನಡೀರ್ಬೇಕು.
ನಿಮಗೂ ಕೂಡ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗೆ ಹೌ ಟು ಜಾಯ್ನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ಆ ವಿಡಿಯೋ ನೋಡಿ ಆ ವಿಡಿಯೋ ನೋಡಿ ಆ ವಿಡಿಯೋದಲ್ಲಿ ಕೇಳಿರುವಂತಹ ಒಂದು 7ರಿಂದ 8 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಮ್ಮ ಪ್ರೋಗ್ರಾಮ್ಗೆ ನಿಮಗೆ ಜಾಯ್ನ್ ಮಾಡಿಸ್ಕೊತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.